ನೂರಾರು ಮಕ್ಕಳಿಂದ ಏಕಕಾಲದಲ್ಲಿ ಗಿಟಾರ್, ಕೀಬೋರ್ಡ್ಗಳಿಂದ ರಾಷ್ಟ್ರಗೀತೆ, ವೀಣೆ ತಬಲಗಳ ನಾದದಲ್ಲಿ ತಾಯಿ ಭಾರತಿಗೆ ನಮನ, ಸುಸ್ವರದಲ್ಲಿ ನಾಡಗೀತೆಯ ನಾದ. ಇದು ಸಂಗೀತ ಕ್ಷೇತ್ರದಲ್ಲಿ ಹೆಸರುವಾಸಿಯಾಗಿರುವ ಶ್ರೀ ವೀಣಾವಾಣಿ ಸಂಗೀತ ಶಾಲೆಯ 50ನೇ ವಾರ್ಷಿಕೋತ್ಸವ ಸಂಭ್ರಮ ಮತ್ತು ಗಣರಾಜ್ಯೋತ್ಸವದ ಅಂಗವಾಗಿ ನಡೆದ ಮಕ್ಕಳ ಸಂಗೀತ ರಾಗ ಸಂಗಮ. ಬನಶಂಕರಿ 2ನೇ ಹಂತ ಬಿಡಿಎ ಕಾಂಪ್ಲೆಕ್ಸ್ ಪಾರ್ಕ್ ಬಳಿ ಭಾನುವಾರ ಬೆಳಗ್ಗೆ ನಡೆದ ಗಾನ ವೈಭವ ಸಂಗೀತ ಪ್ರಿಯರ ಮನಸೆಳೆದಿತ್ತು. ಈ ಸಂಗೀತ ಕಾರ್ಯಕ್ರಮದಲ್ಲಿ 100ಕ್ಕೂ ಹೆಚ್ಚು ಗಾಯಕರು, 100 ಮಂದಿ ಗಿಟಾರ್ ನುಡಿಸುವವರು, 100 ಮಂದಿ ಕೀಬೋರ್ಡ್ ನುಡಿಸುವವರು ಹಾಗೂ ವೀಣೆ ನುಡಿಸುವವರು, ವೈಲಿನ್ ನುಡಿಸುವವರು ದೇಶಭಕ್ತಿ ಗೀತೆಯನ್ನ ಪ್ರಸ್ತುತಪಡಿಸಿದ್ರು. ಈ ಸಂಗೀತ ಕಾರ್ಯಕ್ರಮದಲ್ಲಿ ವಿರೋಧ ಪಕ್ಷದ ನಾಯಕರು ಮತ್ತು ಪದ್ಮನಾಭ ಕ್ಷೇತ್ರದ ಶಾಸಕರಾದ ಆರ್ ಅಶೋಕ್ ಭಾಗಿಯಾಗಿದ್ರು. ಈ ವೇಳೆ ಮಕ್ಕಳ ಸಂಗೀತ ಗಾಯನಕ್ಕೆ ಮನಸೋತರು. ಇದೇ ವೇಳೆ ಮಾತನಾಡಿದ ಆರ್ ಅಶೋಕ್ ಮಕ್ಕಳ ಸಂಗೀತ ಆಸಕ್ತಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಹಾಗೆಯೇ ಪಾರ್ಕ್ನಲ್ಲಿದ್ದ ಸಂಗೀತ ಕಾರಂಜಿ ಬಗ್ಗೆ ಮಾತನಾಡಿ ನೆರೆದಿದ್ದವರಿಗೆ ಕಾರಂಜಿ ಸಂಗೀತ ವೈಭವವನ್ನ ತೋರಿಸಿದ್ರು. ಪದ್ಮನಾಭನಾಗ ನಮ್ಮ ಪಾರ್ಕಲ್ಲಿ ಇವತ್ತು ಸಂಗೀತದ ಒಳ್ಳೆ ಹರಿತಾ ಇದೆ. ವೀಣಾವಾಹಿನಿ ಸ್ಕೂಲ್ ಇವತ್ತು ಮಕ್ಕಳಿಗೆ ವಿಶೇಷವಾಗಿ 100 ಜನ ಮೃದಂಗ ಇರ್ಬೋದು, ಹಾರ್ಮೋನಿಯಂ ಇರ್ಬೋದು, ಗಿಟಾರ್ ಇರ್ಬೋದು, ಈ ಥರದ ಇನ್ಸ್ಟ್ರೂಮೆಂಟನ್ನು ಇಟ್ಕೊಂಡು ದೇಶದ ಭಕ್ತಿ ಬಗ್ಗೆ, ಕನ್ನಡದ ಗೀತೆಗಳ ಬಗ್ಗೆ ಒಂದು ದೊಡ್ಡ ರೀತಿಯಾದಂಥ ಒಂದು ಆಂದೋಲನವನ್ನು ಮಾಡ್ತಾ ಇದ್ದಾರೆ. ಇನ್ನು ಶ್ರೀ ವೀಣಾವಾಣಿ ಸಂಗೀತ ಶಾಲೆಯ ಮುಖ್ಯಸ್ಥರಾದ ಗಿರೀಶ್ ಕುಮಾರ್ ಅವರು ಕೂಡ ತಾಯಿ ಭಾರತಿಗೆ ಸ್ವರಾಭಿಷೇಕ ಮಾಡಿರುವ ಬಗ್ಗೆ ಹೆಮ್ಮೆಯಿಂದ ಮಾತನಾಡಿದ್ರು. ಸುಮಾರು 250-300 ಜನ ಸೇರಿ ಒಂದೇ ವೇದಿಕೆ ಮೇಲೆ ಗಿಟಾರ್ ನುಡಿಸ್ತಾ ಇದ್ದೀವಿ, ವೀಣೆ ನುಡಿಸ್ತಾ ಇದ್ದೀವಿ, ವೈಲಿನ್ ನುಡಿಸ್ತಾ ಇದ್ದೀವಿ. ಸುಮಾರು 100 ಜನ ಮಕ್ಕಳು ಹಾಡ್ತಿದ್ದಾರೆ. ಎಲ್ಲರೂ ನಮ್ಮ ಈ ಒಂದು 50ನೇ ವರ್ಷದ ವಾರ್ಷಿಕೋತ್ಸವವಾಗಿ ಇವತ್ತು ಇಲ್ಲಿ ನಾವು ಪರ್ಫಾರ್ಮ್ ಮಾಡ್ತಾ ಇದ್ದೀವಿ. ಸಂಗೀತದ ಮೂಲಕ ನೆರೆದಿದ್ದವರನ್ನ ಗಾಯನದ ಮೂಲಕ ಮನಸೆಳೆದ ಮಕ್ಕಳು ಕೂಡ ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡ್ರು. ಈ ಥರ ಪ್ರೋಗ್ರಾಮ್ ಕೊಟ್ಟು ನಮ್ಮ ಮಕ್ಕಳಿಗೆ ಈ ಥರ ಚಿಕ್ಕ ಮಕ್ಕಳಿಗೆ ಅವಕಾಶ ಜಾಸ್ತಿ, ಮತ್ತು ಇದು ಸ್ಕೇರ್ಡ್ ಏನಿದೆಯಲ್ಲ, ಭಯ ಅನ್ನೋದು ಅದೆಲ್ಲ ಹೋಗ್ಸತ್ತೀವಲ್ಲ. ಈ ಥರ ಇನ್ನೂ ಜಾಸ್ತಿ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂದು ನನ್ನ ಮಾತು ಮುಗಿಸ್. ಶ್ರೀ ವೀಣಾವಾಣಿ ಸಂಗೀತ ಶಾಲೆ ಹಲವು ಸಾಧನೆಗಳಿಗೆ ಹೆಸರುವಾಸಿಯಾಗಿದೆ. ಇಲ್ಲಿ ಮಕ್ಕಳು ಬರೀ ಸಂಗೀತ ಮಾತ್ರವಲ್ಲ, ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಸಂಗೀತ ಶಾಲೆಗೂ ಕೀರ್ತಿ ತಂದಿದ್ದಾರೆ. ಜೊತೆಗೆ ಸಂಗೀತದಲ್ಲೇ ಗಿನ್ನಿಸ್ ರೆಕಾರ್ಡ್ ಕೂಡ ಮಾಡಿದ್ದಾರೆ. ಈ ಕಾರ್ಯಕ್ರಮದ ಮೂಲಕ ಏಕಕಾಲದಲ್ಲಿ 100 ಮಕ್ಕಳು ಸಂಗೀತ ಸರಸ್ವತಿಗೆ ಸ್ವರಾಭಿಷೇಕ ಮಾಡಿದ್ರು. ನಮಸ್ಕಾರ.